ಸಮಯದಲ್ಲಿ ಎದ್ದು ಮೊರೆಯಿಟ್ಟೆನು. ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಯೇಸು ಕ್ರಿಸ್ತನ ಮಧುರವುಳ್ಳ ನಾಮದಲ್ಲಿ ಈ ಬಿಗ್ ಜೆ ಮಾಧ್ಯಮದ ಮೂಲಕ ಮುಂಜಾನೆ ಮುತ್ತು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಸಂಧಿಸಲು ಕೃಪೆ ಕೊಟ್ಟಂಥ ದೇವರಿಗೆ ಸ್ತೋತ್ರ. ದೇವರು ಒಳ್ಳೆಯವನು, ಯಾವಾಗಲೂ ಒಳ್ಳೆಯದನ್ನೇ ಮಾಡುವ ದೇವರಾಗಿದ್ದಾನೆ. ಯಾಕೆಂದರೆ ನಾವು ಬದುಕಿ ಉಳಿದಿರುವುದಾದರೂ ಅದು ಆತನ ಕೃಪೆಯಾಗಿದೆ. ಈ ದಿನವನ್ನು ಕಾಣುವಂಥ ಕೃಪೆಯನ್ನು ಕೊಟ್ಟಂಥ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸೋಣ. ಯಾಕೆಂದರೆ ಆತನು ನಂಬಿಗಸ್ತನು, ಸದಾ ಜೀವಿಸುವವನು, ನಮ್ಮ ಸಂಗಡ ಇರುವ ಆತನು ನಮ್ಮನ್ನು ಕಾಯುವಂಥ ದೇವರಾಗಿದ್ದಾನೆ. ಆದ್ದರಿಂದ ಪ್ರಿಯರೇ, ಮುಂಜಾನೆ ವೇಳೆ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡೋಣ. ಕೀರ್ತನೆಗಳು 4:3 ಹೀಗೆ ಹೇಳ್ತದೆ: ಯೆಹೋವನು ತನ್ನ ಭಕ್ತನನ್ನು ತನಗೋಸ್ಕರ ಪ್ರತ್ಯೇಕಿಸಿಕೊಂಡಿದ್ದಾನೆಂದು ತಿಳಿದುಕೊಳ್ಳಿರಿ. ನಾನು ಆತನಿಗೆ ಮೊರೆಯಿಡುವಾಗೆಲ್ಲ ಆತನು ಕೇಳುತ್ತಾನೆ ಎಂಬುದಾಗಿ ಕೀರ್ತನೆ ಗ್ರಂಥಕರ್ತನು ತನ್ನ ಒಂದು ಅನುಭವದ ಮಾತನ್ನು ಅಲ್ಲಿ ಹೇಳುವವನಾಗಿದ್ದಾನೆ. ಯೆಹೋವನು ತನ್ನ ಭಕ್ತನನ್ನು ತನಗೋಸ್ಕರ ಪ್ರತ್ಯೇಕಿಸಿಕೊಂಡಿದ್ದಾನೆಂದು ತಿಳಿದುಕೊಳ್ಳಿರಿ ಎಂಬುದಾಗಿ ಈ ವಾಕ್ಯ ಹೇಳ್ತದೆ. ಭಕ್ತರು ಎಂಬುದಾಗಿ ನಾವು ಯಾರಿಗೆ ಹೇಳ್ತೇವೆ ಅಂದರೆ, ತನ್ನನ್ನು ರೂಪಿಸಿದ ದೇವರನ್ನು ನಂಬಿ ಆತನ ಆಜ್ಞೆಗಳಿಗೆ ವಿಧೇಯನಾಗಿ ಜೀವಿಸುವಂಥವನೇ ಭಕ್ತನಾಗಿದ್ದಾನೆ. ಮತ್ತು ಆತನ ನಿಯಮಗಳನ್ನು ಕೈಕೊಂಡು ಆತನನ್ನು ಘನಪಡಿಸುವವನಾಗಿ, ಆತನ ಉದ್ದೇಶಕ್ಕೆ ಒಳಪಟ್ಟು ಆತನ ಚಿತ್ತಕ್ಕನುಗುಣವಾಗಿ ತನ್ನ ಜೀವಿತವು ಜೀವಿಸಬೇಕೆಂಬ ಒಂದು ತವಕವು, ಹಂಬಲವು, ಆಶೆಯು ಅವನಲ್ಲಿ ಇರ್ತದೆ. ಇವನಿಗೆ ಭಕ್ತನೆಂಬುದಾಗಿ ನಾವು ಹೇಳುವವರಾಗಿದ್ದೇವೆ. ಮುಖ್ಯವಾಗಿ ಅಂದರೆ ಅವನು ದೇವರಿಂದ ಆರಿಸಲ್ಪಟ್ಟವನಾಗಿದ್ದಾನೆ ಮತ್ತು ದೇವರ ಪ್ರೀತಿಗೆ ಅವನು ಪಾತ್ರನಾಗಿದ್ದಾನೆ. ಇವನಿಗೆ ನಾವು ಭಕ್ತನೆಂಬುದಾಗಿ ಹೇಳುವವರಾಗಿದ್ದಾನೆ. ದೇವರ ಚಿತ್ತವನ್ನು ನೆರವೇರಿಸಲು ಬಯಸುವಂಥವರು ಅದು ದೇವರ ಭಕ್ತರಾಗಿದ್ದಾರೆ. ಹೇಗೆಂಬುದಾಗಿ ಅಂದರೆ, ತಮ್ಮ ಜೀವಿತದಲ್ಲಿ ಸಾಮಾನ್ಯವಾಗಿ ಒಬ್ಬ ಮನುಷ್ಯ ಏನು ಮಾಡ್ತಾನೆ ಅಂದರೆ, ತನ್ನ ಜೀವಿತದ ಪ್ರತಿಯೊಂದು ಸಂಗತಿಗಳನ್ನು ತಾನೇ ನಡೆಸ್ಕೊಳ್ಬೇಕು ಹಾಗೆ ಎಂಬುದಾಗಿ ಆಲೋಚನೆ ಮಾಡ್ಕೊಂಡಿರ್ತಾನೆ. ಈ ದಿನ ಮುಂಜಾನೆ ಎದ್ದಾಗ ನಾನು ಏನು ಮಾಡಬೇಕು, ಹೀಗೆ ಮಾಡಬೇಕು, ಇಂಥ ಕಾರ್ಯಗಳನ್ನು ಮಾಡಬೇಕು, ಈ ಮಾಡುವಂಥದಕ್ಕೆ ತನ್ನದೇ ಒಂದು ಪ್ಲ್ಯಾನ್ಗಳನ್ನು ಹಾಕಿಕೊಂಡು ಅವನ ಆಲೋಚನೆ ಮಾಡ್ತಾನೆ. ಆದರೆ ಭಕ್ತನ ಆಲೋಚನೆ ಏನಿರ್ತದೆ ಅಂದರೆ, ದೇವರು ಏನು ಆಲೋಚನೆ ನನ್ನ ಜೀವಿತದಲ್ಲಿ ಇಟ್ಟಿದ್ದಾನೆ, ಆತನಿಗೆ ಇಷ್ಟವುಳ್ಳವನಾಗಿ ನಾನು ಹೇಗೆ ಜೀವಿಸಬೇಕು, ಆತನ ಹೃದಯದಲ್ಲಿ ಏನು ಆಸೆಗಳುಂಟು, ಆತನು ಬಯಸುವಂಥದ್ದು ಏನುಂಟು ಅದರ ಪ್ರಕಾರ ನಾನು ನಡೆಯಬೇಕೆಂಬುದೇ ಆತನ ತವಕವಾಗಿದೆ. ಈ ರೀತಿ ಜೀವಿಸುವಂಥವನೇ ಅವನು ಭಕ್ತನಾಗಿದ್ದಾನೆ. ಮುಂದೆ ಇಲ್ಲಿ ವಾಕ್ಯ ಹೇಳ್ತದೆ, ನಾನು ಆತನಿಗೆ ಮೊರೆಯಿಡುವಾಗೆಲ್ಲ ಆತನು ಕೇಳುತ್ತಾನೆ ಎಂಬುದಾಗಿ. ಏಕೆಂತಂದರೆ ಮೊರೆ ಇಡುವಾಗ ಕೇಳ್ತಾನೆ ಎಂಬುದಾಗಿ ಅವನಲ್ಲಿ ಒಂದು ದೃಢ ನಿರ್ಧಾರ, ಭರವಸೆ ಅವನೊಳಗೆ ಉಂಟು. ಯಾಕೆಂದರೆ ಮೊದಲೇ ಅವನು ಭಕ್ತನಾಗಿದ್ದಾನೆ. ನಾನು ಏನು ಪ್ರಾರ್ಥನೆ ಮಾಡ್ತೇನೋ ಅಂದರೆ ದೇವರ ಉದ್ದೇಶಕ್ಕೆ, ಚಿತ್ತಕ್ಕೆ ಒಳಪಟ್ಟಂಥ ಸಂಗತಿಗಳು ಖಂಡಿತವಾಗಿ ನನ್ನ ಜೀವಿತದಲ್ಲಿ ಅದು ನೆರವೇರ್ತದೆ. ಆ ಅವಶ್ಯಕತೆಗಳು ನನಗೆ ಸಂಧಿಸಲ್ಪಡ್ತದೆ. ದೇವರು ಅದನ್ನು ನನಗೆ ಒದಗಿಸಿಕೊಡ್ತಾನೆ ಎನ್ನುವಂಥ ಭರವಸೆ, ನಿರೀಕ್ಷೆ ಆತನಲ್ಲಿ ಇರ್ತದೆ. ಯಾಕಂದರೆ ಅವನ ಎದುರು ನೋಟ ಒಂದೇ, ಅವನು ತನ್ನ ಒಂದು ಸ್ವಲಾಭಕ್ಕಾಗಿಯ ಅವನು ದೇವರನ್ನು ಸೇವಿಸುವವನಲ್ಲ. ಸಾಮಾನ್ಯವಾಗಿ ಭಕ್ತ ಎಂಬುದಾಗಿ ಹೇಳುವಾಗ ಅನೇಕರಿಗೆ ಅದು ಅನೇಕ ರೀತಿಯ ಆಲೋಚನೆಗಳನ್ನು ಕೊಡ್ತದೆ. ಏನಪ್ಪ ಭಕ್ತನಂದರೆ ಒಂದು ವಿಭಿನ್ನವಾದ ಆಲೋಚನೆಗಳು ಜನರಲ್ಲಿದೆ. ನಾನು ಅನೇಕರೆಲ್ಲ ಮಾತಾಡೋದು ನಾವು ಅದನ್ನು ಕೇಳಿದ್ದೇವೆ. ಆದರೆ ಬಹಳ ಸರಳತೆ, ನೀನಾಗ ಹೇಳಿದಾಗೇ ಒಬ್ಬ ವ್ಯಕ್ತಿ ತನ್ನನ್ನು ರೂಪಿಸಿದ ದೇವರು ತನ್ನ ವಿಷಯವಾಗಿ ಏನನ್ನು ಎದುರು ನೋಡುತ್ತಿದ್ದಾನೆ. ನೀನಾಗ ಹೇಳಿದ್ದೆ ಅವನಲ್ಲೊಂದು ನಿರೀಕ್ಷೆ, ಅಂದರೆ ಅವನು ಎದುರು ನೋಡುವಂಥದ್ದು. ಈಗ ನನ್ನನ್ನು ದೇವರು ಈ ಲೋಕದಲ್ಲಿ ರೂಪಿಸಿದ್ದಾನೆ, ಹಾಗಾದರೆ ದೇವರು ಏನೋ ಒಂದು ಉದ್ದೇಶವನ್ನು, ಆಗ ಅನೇಕ ಪಾಯಿಂಟ್ಸ್ಗಳನ್ನು ನೀನು ಹೇಳಿದಾಗೆ ಏನೊಂದು ಉದ್ದೇಶವನ್ನು ನನ್ನಲ್ಲಿ ಇಟ್ಟಿದ್ದಾನೆ. ಆ ಉದ್ದೇಶಕ್ಕೆ ತಕ್ಕ ಹಾಗೆ ನಾನು ಜೀವಿಸಬೇಕೆಂಬುದಾಗಿ ತನ್ನ ಒಂದೊಂದು ಪ್ರತ್ಯೇಕಿಸಲ್ಪಟ್ಟ ಒಂದು ಸರಳ ಬದುಕನ್ನು ಮಾಡುವುದೇ ಭಕ್ತಿ. ಅದಕ್ಕೆ ಏನು ಭಕ್ತನೆಂಬುದಾಗಿ ಹೇಳಿದ ತಕ್ಷಣ ಅವನಿಗೆ ಒಂದೊಂದು ವಿಭಿನ್ನವಾದ ಒಂದು
ಯಾವುದೂ ಇಲ್ಲ. ಅಂದರೆ ನಾವು ಶಾರೀರಿಕವಾದ ಒಂದು ರೀತಿಯಲ್ಲಿ ನೋಡುವಾಗ, ಸ್ವಕಲ್ಪಿತವಾದಂಥ ರೀತಿಯಲ್ಲಿ ನಾವು ಆಲೋಚನೆ ಮಾಡುವಾಗ ಅದಕ್ಕೆ ಯಾವ ಸಂಬಂಧ ಇಲ್ಲ. ಅದಕ್ಕೆ ಆ ಧೈರ್ಯದಲ್ಲಿ ಅವನು ಹೇಳ್ತಿದ್ದ, ನಿನ್ನಾಗ ಓದಿದ ವಚನದ ಪ್ರಕಾರವಾಗಿ ಅವನಲ್ಲಿ ಒಂದು ಭರವಸೆ ಇದೆ. ಏನೆಂಬುದಾಗಿ ನಾವು ಮೊದಲನೇ ವಚನ ಹೇಳಿದ್ದೇವೆ, ಯೆಹೋವನು ತನ್ನ ಭಕ್ತನನ್ನು ತನಗೋಸ್ಕರ ಪ್ರತ್ಯೇಕಿಸಿಕೊಂಡಿದ್ದಾನೆ. ನಾನು ಅದನ್ನೇ ಹೇಳಿದೆ. ಅವನೊಂದು ವಿಭಿನ್ನವಾದ ಬದುಕನ್ನು, ಒಂದು ಸರಳವಾದ ಬದುಕನ್ನು ಮಾಡ್ತಾನೆ. ಅವನು ತನ್ನನ್ನು ತಾನು ಹೆಚ್ಚಿಸಿಕೊಳ್ಳುತ್ತಾ, ನಾನೇನೋ ದೊಡ್ಡ ಭಕ್ತನು, ಹೆಚ್ಚು ವಾಕ್ಯ ಓದುವವನು, ಅಥವಾ ಏನೋ ಸಂದೇಶ ಕೊಡುವವನು, ನಾನೇನೋ ಒಂದು ಇತರರಿಗಿಂತ ನಾನು ವಿಭಿನ್ನವಾಗಿ ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಇರುವವನೆಂಬುದಾಗಿ ತನ್ನಲ್ಲಿ ತಾನು ಹೆಚ್ಚಳ ಪಡುವಂಥದ್ದು ಅದಲ್ಲ. ಅದು ಭಕ್ತಿಯಾಗಿ ತೋರುವುದಿಲ್ಲ. ಅದು ಅವನು ತನ್ನನ್ನೇ ತಾನು ಹೆಚ್ಚಳ ಪಡುವಂಥ ತನ್ನ ಒಂದು ಸ್ವನೀತಿಯಾಗಿರ್ತದೆ. ಬಟ್ ಭಕ್ತನೆಂಬುದಾಗಿ ಹೇಳುವಾಗ ಅವನು ಬಹಳ ಸರಳವುಳ್ಳಂಥ ಜೀವಿತವನ್ನು ಮಾಡುವವನು, ಮತ್ತೆ ತನ್ನನ್ನು ತಾನು ದೇವರ ಮುಂದೆ ತಗ್ಗಿಸಿಕೊಂಡು ಪ್ರತಿಯೊಂದರಲ್ಲಿ ಆತನು ವಿಧೇಯುಳ್ಳ ಮಗನಾಗಿ ಜೀವಿಸುವಂಥವನು. ಯಾರ ಮುಂದೆಯೂ ತನ್ನನ್ನು ತೋರ್ಪಡಿಸಿಕೊಳ್ಳು, ನಾನೇ ಭಕ್ತನೆಂಬುದಾಗಿ ತೋರ್ಪಡಿಸಿಕೊಳ್ಳುವಂಥದ್ದಲ್ಲ. ಬದಲಾಗಿ ದೇವರ ಚಿತ್ತಕ್ಕೆ ವಿಧೇಯನಾಗಿ ಆತನ ಆಜ್ಞೆಗಳಿಗೆ ನಾವು ಕೈಕೊಂಡು ನಡೆಯುವಂಥದ್ದೇ ಒಂದು ಭಕ್ತನ ಜೀವಿತವಾಗಿದೆ. ಇಲ್ಲಿ ಜ್ಞಾನೋಕ್ತಿ ಹೇಳ್ತದೆ 3ನೇ ಅಧ್ಯಾಯ 6ನೇ ವಚನದಲ್ಲಿ, ನಿನ್ನ ಎಲ್ಲ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು ಎಂಬುದಾಗಿ ಹೇಳ್ತದೆ. ಅಂದರೆ ಇದು ಏನು ತಿಳಿಸ್ತದೆ ಅಂದರೆ, ಒಬ್ಬ ಭಕ್ತನಿಗೆ ಇರಬೇಕಾದಂಥ ಅರ್ಹತೆಯನ್ನು ಇದು ತಿಳಿಸ್ತದೆ. ಅಂದರೆ ಎಲ್ಲ ಆತನ ಚಿತ್ತಕ್ಕೆ, ನಿನ್ನ ಎಲ್ಲ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು ಎಂಬುದಾಗಿ. ಅಂದರೆ ದೇವರು ನೇಮಿಸಿದ ಒಂದು ದಾರಿಯಲ್ಲಿ ಅವನು ನಡೆಯುವವನಾಗಿದ್ದಾನೆ. ನಡೆಯುವಂಥ ಜೀವಿತ ಅವನದಾಗಿರ್ತದೆ. ಮತ್ತು ಎಲ್ಲ ಪರಿಸ್ಥಿತಿಯಲ್ಲೂ ಆತನು ದೇವರ ಚಿತ್ತವನ್ನೇ ಎದುರು ನೋಡುವಂಥವನಾಗಿದ್ದಾನೆ. ದೇವರು ಏನು ಬಯಸ್ತಾನೋ ಅದರ ಪ್ರಕಾರ ನಾನು ನಡಿಬೇಕೆನ್ನುವುದೇ ಆತನು. ಮತ್ತು ನನಗೆ ದೇವರು ಸಹಾಯಕನು ಎಂಬುದಾಗಿ ನಂಬಿ ಅವನು ಜೀವಿಸುವಂಥ ಒಂದು ವ್ಯಕ್ತಿಯಾಗಿರ್ತಾನೆ. ಯಾಕಂದ್ರೆ ಇಲ್ಲಿ ಹೇಳ್ತದೆ, ಎಲ್ಲ ನಡವಳಿಕೆಯಲ್ಲಿ ಯಾವುದು ತನ್ನದ್ದೆಂಬುದಾಗಿ ತಾನು ತೀರ್ಮಾನ ಮಾಡಿಕೊಂಡು ಜೀವಿಸುವುದು ಒಂದು ಕಡೆಯಲ್ಲಿ, ಇನ್ನೊಂದು ಕಡೆಯಲ್ಲಿ ತಾನೇನು ದೇವರ ಮೆಚ್ಚುಗೆಗೆ ಪಾತ್ರನು ಎಂಬುದಾಗಿ ಯಾವುದು ಮಾಡುವಂಥ ಕೆಲವು ಕಾರ್ಯಗಳು ಅಲ್ಲ. ಇದು ಪಕ್ಕ ಏನಂತ ಹೇಳಿದರೆ, ಎಲ್ಲ ನಡವಳಿಕೆಯಲ್ಲಿ ಎಂಬುದಾಗಿ ಹೇಳಿದರೆ ಅವನು ಪಕ್ಕ ಬರಿದಾಗಿದ್ದಾನೆ. ಅವನು ತನ್ನನ್ನು ಹೆಚ್ಚಳಪಡಿಸಿಕೊಳ್ಳುವವನು ಅಲ್ಲ, ಅಥವಾ ತಾನು ಯಾರೋ ಒಬ್ಬ ದೊಡ್ಡ ವ್ಯಕ್ತಿ ಎಂಬುದಾಗಿ ತೋರಿಸಿಕೊಳ್ಳುವ ಮನಸ್ಥಿತಿಯೇ ಉಳ್ಳವನು ಅಲ್ಲ. ಅದಕ್ಕೆ ಇಲ್ಲಿ ದೇವರ ವಾಕ್ಯ ಹೇಳ್ತಾ ಉಂಟು, ಎಲ್ಲ ನಡವಳಿಕೆಗಳಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರುವವನವನು. ಆಗ ಹೇಳಿದಾಗ ಅದೊಂದು ಅರ್ಹತೆ ಬೇಕಾಗಿದೆ. ಒಬ್ಬ ಭಕ್ತನೆಂಬುದಾಗಿ ಹೇಳಲ್ಪಡುವಾಗ ತಾನು ಜ್ಞಾನವುಳ್ಳವನು, ಎಲ್ಲ ವಾಕ್ಯ ಓದಿ ನಾನು ತಿಳ್ಕೊಂಡು ಎಲ್ಲವನ್ನು ಅರಿತವನೆಂಬುದಾಗಿ ಹೇಳುವಂಥದ್ದು ಭಕ್ತಿಯ ಒಂದು ಜೀವಿತವಲ್ಲ. ಅದಕ್ಕೆ ದೇವರ ವಾಕ್ಯ ಏನು ಹೇಳ್ತಾ ಉಂಟು, ನಿನ್ನದೆಂಬುದಾಗಿ ಏನೂ ಇಲ್ಲ. ನಿನ್ನ ಜ್ಞಾನವು, ನಿನ್ನ ಸಾಮರ್ಥ್ಯವು, ಅಥವಾ ನೀನು ತಿಳ್ಕೊಂಡಂಥ ನಿನ್ನ ಸ್ವಕಲ್ಪಿತವಾದ ಆಲೋಚನೆಗಳು ಒಂದು ಇಲ್ಲ. ಎಲ್ಲ ನಡವಳಿಕೆಗಳಲ್ಲಿ ಕರ್ತನೆ ನಿನ್ನ ಒಂದು ನಡೆಸುವಿಕೆ ನನ್ನ ಬದುಕು. ಅದಕ್ಕೆ ಅಲ್ಲಿ ಹೇಳ್ತಾ ಉಂಟು, ಆತನೇ ನಿನ್ನ ಮಾರ್ಗಗಳನ್ನೇನು ಮಾಡುವನು, ಸರಾಗ ಮಾಡುವನು. ಮತ್ತು ಇನ್ನೊಂದೇನೆಂದರೆ, ಅವನಿಗೆ ನಿರಾಶೆ ಎಂಬುದು ಇರೋದಿಲ್ಲ, ಅಪನಂಬಿಕೆ ಇರೋದಿಲ್ಲ. ಯಾಕೆಂದರೆ ಅವನು ವಾಕ್ಯವನ್ನು ನಂಬಿ ಜೀವಿಸುವಂಥ ಒಬ್ಬ ಭಕ್ತನಾಗಿರ್ತಾನೆ. ಇವನ ಜೀವಿತದಲ್ಲಿ ಯಾವ ನಿರಾಶೆಗೂ, ಯಾವ ಕೊರತೆಗೂ, ಯಾವ ಅಪನಂಬಿಕೆಗೂ, ಯಾವುದಕ್ಕೂ ಒಂದು ಅವಕಾಶವೂ ಇರುವುದೇ ಇಲ್ಲ. ಯಾಕೆಂದರೆ ಅವನ ಪೂರ್ಣ ನಂಬಿಕೆ, ಭರವಸೆ ಯಾರ ಮೇಲೆ ಇರ್ತದಂದರೆ ಅದು ದೇವರ ಮೇಲೆ ಇರ್ತದೆ. ಆದ್ದರಿಂದ ಈ ವಾಕ್ಯ ಹೇಳ್ತದೆ, ಅದೇ ಪ್ರಕಾರ ಲೂಕ 18:7ನೇ ವಚನ ಈಗ ಹೇಳ್ತದೆ, ಅದು ಪ್ರಾರ್ಥನೆ ಕುರಿತಾಗಿ ಮಾತನಾಡ್ತದೆ. ಯಾಕಂದರೆ ಅಲ್ಲಿ ಭಕ್ತನು ಕೂಡ ಹೇಳ್ತಿರುವುದು ಅದನ್ನೇ. ಭಕ್ತನ ಮುಖ್ಯ ಅಲ್ಲಿ ತಾತ್ಪರ್ಯ ಏನೆಂಬುದಾಗಿ ಹೇಳಿದರೆ, ಪ್ರಾರ್ಥನೆಗೆ ಉತ್ತರ ಸಿಗುವಂಥ ಆ ಒಂದು ವಿಚಾರವನ್ನು ಕೂಡ ಆತನು ಕೀರ್ತನೆ 4:3 ವಚನದಲ್ಲಿ ಹೇಳ್ತಿದ್ದಾನೆ. ಯಾಕಂತ ಹೇಳಿದರೆ, ಭಕ್ತನನ್ನು ದೇವರು ತನಗೋಸ್ಕರ ಏನು ಮಾಡಿಕೊಂಡಿದ್ದಾನಂತೆ, ಪ್ರತ್ಯೇಕಿಸಿಕೊಂಡಿದ್ದಾನೆ. ಅಂದರೆ ಒಂದು ಪ್ರತ್ಯೇಕವಾದ ಜೀವಿತ, ಅದರಲ್ಲಿ ಯಾವುದೇ ಒಂದು ಕಳಂಕ, ಹೆಚ್ಚಳ ಯಾವುದೊಂದು ಇಲ್ಲ. ನಾವು ಹೇಳಬೇಕಂದ್ರೆ ಅನೇಕ ಪಟ್ಟಿಗಳನ್ನು ಮಾಡ್ಕೊಳ್ಬೋದು, ಅದು ಒಂದೂ ಇಲ್ಲ. ಅದರಿಂದ ನೀನಾಗ ಹೇಳಿದಾಗೆ ಅವನಿಗೊಂದು ಭರವಸೆವೇನು, ಯಾಕೆ ನಂಬಿಕೆ, ನಾನು ಮೊರೆ ಇಡುವಾಗಲೆಲ್ಲ ದೇವರು ನನ್ನ ಪ್ರಾರ್ಥನೆಯನ್ನು ಕೇಳ್ತಾನೆ ಎಂಬುದಾಗಿ ಹೇಳಿದರೆ, ಅವನಿಗೆ ಗೊತ್ತುಂಟು ತನ್ನನ್ನು ಅವನು ಎಲ್ಲಿ ದೇವರಿಗೆ ಸಮರ್ಪಿಸಿಕೊಂಡವನಾಗಿದ್ದಾನೆ,
ದೇವರ ದೃಷ್ಟಿಯಲ್ಲಿ ಯಾವನು ಭಕ್ತನೆಂಬ ಅರಿವು ಅವನಿಗಿದೆ. ಅದಕ್ಕೆ ಅವನು ಹೇಳ್ತಿರುವುದು, ಏನು ಹೇಳ್ತಿದ್ದಾನೆ ಅದು 4ನೇ ಕೀರ್ತನೆಯಲ್ಲಿ, ನಾನು ಆತನಿಗೆ ಮೊರೆ ಇಡುವಾಗಲೆಲ್ಲ ಆತನೇನು ಮಾಡ್ತಾನಂತೆ, ಸದುತ್ತರವನ್ನು ದಯಪಾಲಿಸುತ್ತಾನೆ. ಅದೇ ಇಲ್ಲಿ ಲೂಕನು ಬರೆದ ಸುವಾರ್ತೆ 18:7 ಹೀಗೆ ಹೇಳ್ತದೆ, ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆ ಇಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡ ಮಾಡಿದರೂ ಅವರ ನ್ಯಾಯವನ್ನು ತೀರಿಸದೇ ಇರುವನೇ, ಅವರಿಗೆ ಬೇಗ ನ್ಯಾಯ ತೀರಿಸುವನೆಂಬುದಾಗಿ. ಹಾಗೆಯೇ ಅವನಿಗೆ ಆ ಒಂದು ನಂಬಿಕೆ, ಆ ಒಂದು ಭರವಸೆ, ಆ ಒಂದು ನಿರೀಕ್ಷೆ ಉಂಟು. ನಾನು ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿ ದೇವರು ನನ್ನ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡ್ತಾನೆ ಎಂಬುದಾಗಿ. ಯಾಕಂತ ಇಲ್ಲೂ ಸಹ ಹೇಳ್ತಾ ಉಂಟು, ದೇವರು ಆದುಕೊಂಡವರು ಅಂದರೆ ದೇವರ ಆಳ್ವಿಕೆಗೆ ಒಳಗಾದವರು, ದೇವರು ಬಯಸುವಂಥ ಆ ಬದುಕನ್ನು ಮಾಡುವವರು. ಅದರಿಂದ ನಾವು ವೀಕ್ಷಣೆ ಮಾಡುತ್ತಿರುವಂಥ ಪ್ರಿಯ ನಮ್ಮ ಸಹೋದರ ಸಹೋದರಿಯರು, ಪ್ರಿಯ ನಮ್ಮ ಆಪ್ತರಿಗೆ, ಪ್ರಿಯ ವೀಕ್ಷಕರಿಗೆ ಇದು ಬಹಳ ಮುಖ್ಯವಾದ ಒಂದು ಸಂದೇಶವಾಗಿದೆ. ಆದ್ದರಿಂದ ನಾವು ಭಕ್ತರಾಗಿ, ಅಂದರೆ ಯೆಹೋವನನ್ನೇ ಆತುಕೊಂಡು ಆತನ ಭಕ್ತನಾಗಿ ನಾವು ಜೀವಿಸುವಾಗ ಆತನು ನಮ್ಮನ್ನು ಪ್ರತ್ಯೇಕಿಸಿ ನಮ್ಮನ್ನು ತಿಳಿದುಕೊಂಡಿದ್ದಾನೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಮತ್ತು ನಾವು ಮೊರೆ ಇಡುವಾಗ ಆತನು ಕೇಳುತ್ತಾನೆ. ಆದ್ದರಿಂದ ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಹೇಗೆ ದಾವಿದನು ತನ್ನ ಜೀವಿತವನ್ನು ಕರ್ತನಿಗಾಗಿ ಒಪ್ಪಿಸಿಕೊಟ್ಟು ಭಕ್ತನಾಗಿ ಜೀವಿಸಿದನೋ, ಹಾಗೆ ನಾವು ಕೂಡ ಆತನ ಆಜ್ಞೆಗಳಿಗೆ ವಿಧೇಯರಾಗಿ ಆತನ ವಾಕ್ಯಕ್ಕನುಸಾರವಾಗಿ ನಾವು ಭಕ್ತರಾಗಿ ಆತನಿಗೆ ಒಪ್ಪಿಸಿಕೊಟ್ಟು ಜೀವಿಸುವ. ಹೀಗಾಗುವಂತೆ ನಾವು ಪ್ರಾರ್ಥನೆ ಮಾಡುವ. ಪರಿಶುದ್ಧನಾದ ಒಳ್ಳೆಯ ದೇವರೇ, ನಿನಗೆ ಸ್ತೋತ್ರ ಸ್ವಾಮಿ. ನೀನು ನಮ್ಮನ್ನು ಅಪಾರವಾಗಿ ಪ್ರೀತಿ ಮಾಡಿದ್ದಿ. ನಿನ್ನ ಪ್ರೀತಿ, ಕರುಣೆ, ದಯೆಗಾಗಿ ನಿನಗೆ ಸ್ತೋತ್ರ. ಕೇಳಿದ ವಾಕ್ಯದ ಮೂಲಕ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತೇವೆ. ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರ ಜೀವಿತದಲ್ಲಿ ಈ ವಾಕ್ಯವು ಕಾರ್ಯರೂಪಕ್ಕೆ ಬರಲಿ. ಪ್ರತಿಯೊಬ್ಬರೂ ತಮ್ಮನ್ನು ತಾವು ತಗ್ಗಿಸಿಕೊಂಡು ನಿನ್ನ ವಾಕ್ಯಕ್ಕನುಗುಣವಾಗಿ ಜೀವಿಸುವಂತೆ, ಈ ದಿನದಲ್ಲಿ ಅವರ ಜೀವಿತದಲ್ಲಿ ಆಶೀರ್ವಾದದೊಂದಿಗೆ ಅವರು ಮುಂದೆ ಸಾಗುವಂತೆ ನೀನೇ ಕೃಪೆ ಮಾಡಿ ನಡೆಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ಪರಲೋಕದ ತಂದೆಯೇ, ಆಮೇನ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿ.